ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆಯಲ್ಲಿ ಆಟೋ ರ್ಯಾಲಿಗೆ ಸಂಬಂಧಪಟ್ಟಂತೆ ಪೊಲೀಸರ ಹಾಗೂ ಹಿಂದೂ ಮುಖಂಡರ ನಡುವೆ ವಾಗ್ವಾದ ಆಗಿದೆ. ಆಟೋ ಚಾಲಕರ DL ಮತ್ತು RC FCಯನ್ನು ಪರೀಕ್ಷೆ ಮಾಡುವ ವಿಚಾರವಾಗಿ ಪೊಲೀಸರ ಹಾಗೂ ಹಿಂದೂ ಮುಖಂಡರ ನಡುವೆ ವಾಗ್ವಾದ ಆಗಿದೆ. ಅದರ ಬಗ್ಗೆ ಒಳಗಡೆ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ಯಾಕೆ ಈ ಒಂದು ವಾಗ್ವಾದ ಆಗಿದ್ದು, ಪೊಲೀಸರ ಎಡವಟ್ಟೇನು, ಪೊಲೀಸರು ಯಾಕೆ ಅಡ್ಡಿಪಡಿಸೋ ಅನ್ನೋ ಬಗ್ಗೆ ಒಳಗಡೆ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ಲೆಟ್ಸ್ ಬ್ರೇಕಿಂಗ್ ಏನು ಅಂತ ನೋಡ್ತಾ ಹೋಗೋಣಂತೆ. ಇದು ದಾವಣಗೆರೆಯಲ್ಲಿ ನಡೆದಂತಹ ಘಟನೆ. ದಸರಾ ಹಿನ್ನೆಲೆ ಆಟೋ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿದೆ. ದಾವಣಗೆರೆಯಲ್ಲಿ ಆಟೋ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು. ವಿಶ್ವ ಹಿಂದೂ ಪರಿಷತ್ ವಿಜಯದಶಮಿ ಮಹೋತ್ಸವ ಸಮಿತಿ ಆಯೋಜಿಸಿದ್ದ ರ್ಯಾಲಿ. ಆಟೋ ರ್ಯಾಲಿಗೆ ಅಡ್ಡಿಪಡಿಸಿದ್ರ ಪೊಲೀಸರು. ಹೈಸ್ಕೂಲು ಮೈದಾನದಿಂದ ಆರಂಭಿಸಿದ್ದ ರ್ಯಾಲಿ. ಆಟೋ ರ್ಯಾಲಿಗೆ DL RC ಎಮಿಷನ್ ಟೆಸ್ಟ್ ಕಡ್ಡಾಯ. DL RC ಎಮಿಷನ್ ಟೆಸ್ಟ್ ಮಾಡಿಸ್ತೀನಿ ಎಂದ ಪೊಲೀಸರು. ಪೊಲೀಸರ ನಡೆಗೆ ಹಿಂದೂ ಮುಖಂಡರ ತೀವ್ರ ಆಕ್ರೋಶ. ರ್ಯಾಲಿ ವೇಳೆ ಪೊಲೀಸರ ಹಾಗೂ ಹಿಂದೂ ಮುಖಂಡರ ವಾಗ್ವಾದ. ಆಟೋ ಚಾಲಕರಿಗೆ ಬೆದರಿಕೆ ಹಾಕಿದ್ದಕ್ಕೆ ವಾಗ್ವಾದ ಆಗಿದೆ. ಸಂಚಾರಿ ಠಾಣೆ CPI ಮಂಜುನಾಥ್ ನಲವಾಗಲು ವಿರುದ್ಧ ಹಿಂದೂ ಮುಖಂಡರ ಆಕ್ರೋಶ. ಇದು ದಾವಣಗೆರೆಯ ಹೈಸ್ಕೂಲು ಮೈದಾನದಲ್ಲಿ ನಡೆದಂತಹ ಘಟನೆ. ಇದು ವಿಶ್ವ ಹಿಂದೂ ಪರಿಷತ್ ಹಾಗೂ ಸಾರ್ವಜನಿಕ ವಿಜಯದಶಮಿ ಮಹೋತ್ಸವ ಸಮಿತಿ ಆಯೋಜಿಸಿದ ಆಟೋ ರ್ಯಾಲಿಗೆ ಪೊಲೀಸರು ಅಡ್ಡಿಪಡಿಸಿದಂಥ ಘಟನೆ ನಡೆದಿದೆ. ಆಟೋ ರ್ಯಾಲಿಗೆ ಚಾಲನೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಮಂಜುನಾಥ್ ನಲವಾಗಲು ಸ್ಥಳಕ್ಕೆ ಬಂದು ಆಟೋದ ಚಾಲಕರಿಗೆ DL ಇದೆಯಾ, RC ಇದೆಯಾ, ಎಮಿಷನ್ ಟೆಸ್ಟ್ ಇದೆಯಾ, ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ, FC ಇದೆಯಾ, ಎಲ್ಲವೂ ಕೂಡ ಪರಿಶೀಲನೆ ಮಾಡಬೇಕು ನಾನು ಅಂತೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಇದಕ್ಕೆ ಅಲ್ಲಿದ್ದಂಥ ಹಿಂದೂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಈ ರೀತಿಯಾದ ಒಂದು ತನಿಖೆಯನ್ನು ಪರಿಶೀಲನೆಯನ್ನು ಮಾಡ್ತೀರಾ, ಯಾಕೆ ಹಿಂದೂ ಸಮಾಜ ಮಾಡುವಂತಹ ಈ ಒಂದು ರ್ಯಾಲಿ ವೇಳೆ ಬಂದು ಈ ರೀತಿಯಾಗಿ ಒಂದು ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದೀರಿ ಅಂತೇಳಿ ಅಲ್ಲಿದ್ದಂತಹ ಹಿಂದೂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವಾಗ್ವಾದವನ್ನು ಮಾಡಿದ್ದಾರೆ. ಅದರ ವಿಡಿಯೋ ಒಂದು ಕಡೆ ನ್ಯೂಸ್ ಪ್ಲೇಯನ್ನು ಮಾಡ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಹಿಂದೂ ಮುಖಂಡರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಆಗಿದೆ ಅಂತೇಳಿ ನಾನು ನಂತರ ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೇನೆ. ನಾವ್ ಹೇಳಿದ್ವಲ್ಲ ಸರ್, ನಾವು ಕಾನೂನನ್ನ ಪಾಲನೆ ಮಾಡ್ತೀವಿ. ಇಲ್ಲ, ನೀವೆಲ್ಲರಿಗೂ ಮಾಡ್ಬೇಕು. ಈಗ ಈದ್ ಮೇಲೆ ಮಾಡಿದ್ರ ಮೂರ್ ಜನ ಬೈಕ್ ಹೊಡೆದ್ರೆ ವಿಡಿಯೋ ತೋರ್ಸ್ಲಾ ಏನ್ ಮಾಡಿ ಏನ್ ಆಕ್ಷನ್ ತಗೊಂಡಿರಿ? ನೀವು ಕರ್ತವ್ಯ ಮಾಡ್ರಿ, ಕರ್ತವ್ಯ ನಿಮ್ ಹಬ್ಬ ಇಲ್ಲ. ಆದ್ರೆ ಸೆಲೆಕ್ಟಿವ್ ಕರ್ತವ್ಯಕ್ಕೆ ನಮ್ದು ಅಬ್ಜೆಕ್ಷನ್ ಇದೆ. ಸೆಲೆಕ್ಟಿವ್ ನಿಮ್ ಕರ್ತವ್ಯಕ್ಕೆ ಈದ್ ಮಿಲಾದಲ್ಲಿ ಮೂರ್ ಜನ ಬೈಕ್ ರ್ಯಾಲಿ ಹೋಗಿದ್ದಾರೆ. ಏನ್ ಮಾಡಿದ್ರಿ ಹೇಳ್ರಿ? ಈಗ ಈದ್ ಮಿಲಾದಲ್ಲಿ ಮೂರ್ ಜನ, 4 ಜನ, 5 ಜನ ಹೋಗಿದ್ದಾರೆ. ಎಷ್ಟು ಕೇಸ್ ಹಾಕಿರಿ? ಎಷ್ಟು ಆಕ್ಷನ್ ತಗೊಂಡಿರಿ ಹೇಳ್ರಿ? ಎಲ್ಲಾರ್ಗು ಅದು ಹೇಳಿದೀವಿ. ಈ ಟೈಮ್ ಮಾಡ್ತೀವಿ. ನಾವ್ ಹೇಳಿದ್ವಲ್ಲ ಸರ್, ನಾವು ಕಾನೂನನ್ನ ಪಾಲನೆ ಮಾಡ್ತೀವಿ. ಇಲ್ಲ, ನೀವೆಲ್ಲರಿಗೂ ಮಾಡ್ಬೇಕು. ಈಗ ಈದ್ ಮೇಲೆ ಮಾಡಿದ್ರ ಮೂರ್ ಜನ ಬೈಕ್ ಹೊಡೆದ್ರೆ ವಿಡಿಯೋ ತೋರ್ಸ್ಲಾ ಏನ್ ಮಾಡಿ ಏನ್ ಆಕ್ಷನ್ ತಗೊಂಡಿರಿ? ನೀವು ಕರ್ತವ್ಯ ಮಾಡ್ರಿ, ಕರ್ತವ್ಯ ನಿಮ್ ಹಬ್ಬ ಇಲ್ಲ. ಆದ್ರೆ ಸೆಲೆಕ್ಟಿವ್ ಕರ್ತವ್ಯಕ್ಕೆ ನಮ್ದು ಅಬ್ಜೆಕ್ಷನ್ ಇದೆ. ಸೆಲೆಕ್ಟಿವ್ ನಿಮ್ ಕರ್ತವ್ಯಕ್ಕೆ ಈದ್ ಮಿಲಾದಲ್ಲಿ ಮೂರ್ ಜನ ಬೈಕ್ ರ್ಯಾಲಿ ಹೋಗಿದ್ದಾರೆ. ಏನ್ ಮಾಡಿದ್ರಿ ಹೇಳ್ರಿ? ಈಗ ಈದ್ ಮಿಲಾದಲ್ಲಿ ಮೂರ್ ಜನ, 4 ಜನ, 5 ಜನ ಹೋಗಿದ್ದಾರೆ. ಎಷ್ಟು ಕೇಸ್ ಹಾಕಿರಿ? ಎಷ್ಟು ಆಕ್ಷನ್ ತಗೊಂಡಿರಿ ಹೇಳ್ರಿ? ಎಲ್ಲಾರ್ಗು ಅದು ಹೇಳಿದೀವಿ. ಈ ಟೈಮ್ ಮಾಡ್ತೀವಿ. ವೀಕ್ಷಕರೇ, ಏನು ವಿಡಿಯೋವನ್ನು ನೋಡಿದ್ರಿ? ಈ ವಿಡಿಯೋ ದಾವಣಗೆರೆ ಹೈಸ್ಕೂಲು ಮೈದಾನದಲ್ಲಿ ನಡೆದಂತಹ ಘಟನೆ. ಇದು ವಿಶ್ವ ಹಿಂದೂ ಪರಿಷತ್ ಹಾಗೂ ಸಾರ್ವಜನಿಕ ವಿಜಯದಶಮಿ ಮಹೋತ್ಸವ ಸಮಿತಿ ಪ್ರತಿ ವರ್ಷ ಕೂಡ ರೀತಿಯಾಗಿ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಮೊನ್ನೆ ಪೂರ್ಣಕುಂಭ ಮೆರವಣಿಗೆ ಇತ್ತು, ಇವತ್ತು ಆಟೋ ರ್ಯಾಲಿಯನ್ನು ಹೊಂದ್ಕೊಂಡಿದ್ದಾರೆ. ಪ್ರತಿನಿತ್ಯ ಕೂಡ ವಿಜಯದಶಮಿ ಬರೋರು ಕೂಡ ಪ್ರತಿನಿತ್ಯ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಸಾರ್ವಜನಿಕ ವಿಜಯದಶಮಿ ಮಹೋತ್ಸವ ಸಮಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಅದೇ ರೀತಿ ಇವತ್ತು ಬೆಳಗ್ಗೆ 10:30ಕ್ಕೆ ದಾವಣಗೆರೆಯ ಹೈಸ್ಕೂಲು ಮೈದಾನದಲ್ಲಿ ಆಟೋ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು. ಇದೇ ಮೊದಲ ಬಾರಿಗೇನಲ್ಲ, ಪ್ರತಿ ವರ್ಷ ಕೂಡ ಈ ರೀತಿಯಾಗಿ ಆಟೋ ರ್ಯಾಲಿಯನ್ನು ಹಮ್ಮಿಕೊಳ್ತಾ ಇರ್ತಾರೆ. ಸಂಘಟನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಹಿಂದೂ ಮುಖಂಡರುಗಳು ಮತ್ತು ಸಂಘಟನೆಯವರು ಎಲ್ಲ ಸೇರಿ ಆಟೋ ರ್ಯಾಲಿಯನ್ನು ಮಾಡ್ತಾರೆ.
ಆ ಸ್ಥಳಕ್ಕೆ ಬಂದಂತಹ CPI ಮಂಜುನಾಥ್ ನಲವಾಗಲು ಆಟೋಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ, ಚಾಲಕರಿಗೆ DL ಇದೆಯಾ, RC ಬುಕ್ ಇದೆಯಾ, ಎಲ್ಲವನ್ನು ಕೂಡ ನಾನು ಪರಿಶೀಲನೆಯನ್ನು ಮಾಡಬೇಕು ಅಂತೇಳಿ ಪಟ್ಟನ್ನು ಹಿಡಿತಾರೆ. ಸೊ ಯಾಕೆ ಈ ರೀತಿ ಪಟ್ಟನ್ನು ಹಿಡಿತಾರೆ ಅಂತ ಗೊತ್ತಿಲ್ಲ. ಆಗ ಅಲ್ಲಿದ್ದಂಥ ಹಿಂದೂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನೀವು ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಸಮಾಜದ ಬೇರೆ ಧರ್ಮದ ಕಾರ್ಯಕ್ರಮಗಳಿಗೆ ಈ ರೀತಿ ಹೋಗಿ ನೀವು ಪ್ರಶ್ನೆಯನ್ನು ಮಾಡ್ತೀರಾ? 3-4 ಜನ ಓಡಾಡುವಂಥ ಸಂದರ್ಭದಲ್ಲಿ ನೀವು ಪ್ರಶ್ನೆಯನ್ನು ಮಾಡ್ತೀರಾ? ಮಾಡೋದಿಲ್ಲ. ಹಿಂದೂ ಸಮಾಜ ಯಾವುದೋ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೆ ಅನ್ನೋ ಕಾರಣಕ್ಕೋಸ್ಕರ ಸ್ಥಳಕ್ಕೆ ಬಂದು ಈ ರೀತಿಯಾಗಿ ನೀವು ರ್ಯಾಲಿಗೆ ಅಡ್ಡಿಪಡಿಸ್ತಾ ಇದ್ದೀರಿ ಅಂತೇಳಿ ಅಲ್ಲಿ ಸ್ಥಳದಲ್ಲಿದ್ದಂತಹ ಹಿಂದೂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಜುನಾಥ್ ನಲವಾಗಲು ಕೇಳ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಸತ್ಯ. ಅವರೇನು ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕು, ಅದು ಕಾನೂನು ರೀತಿಯಾಗಿ ಪರಿಶೀಲನೆ ಮಾಡಲೇಬೇಕಾಗತ್ತೆ. ಆದರೆ ಸನ್ನಿವೇಶ ಪರಿಶೀಲನೆ ಮಾಡುವ ಸನ್ನಿವೇಶನ ಇದು ಅಂತೇಳಿ. ಯಾಕಂದರೆ ಪೊಲೀಸ್ ಇಲಾಖೆ ಅನ್ನುವಂಥದ್ದು ಈ ಸಮಾಜವನ್ನು ಸೂಕ್ಷ್ಮವಾಗಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಯಾವುದೇ ರೀತಿಯ ಗಲಭೆ ಗದ್ದಲ ಆಗದ ರೀತಿಯಾಗಿ ಸಮಾಜವನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಆದರೆ ಮಂಜುನಾಥ್ ನಲವಾಗಲು ಸ್ಥಳಕ್ಕೆ ಬಂದು ಆ ಒಂದು ಏನು ಸೆಕ್ಯೂರಿಟಿಯನ್ನು ಕೊಡಬೇಕಿತ್ತು ಅಥವಾ ಒಂದು ಬಂದೋಬಸ್ತನ್ನು ಮಾಡಬೇಕಿತ್ತು. ಆ ಬಂದೋಬಸ್ತನ್ನು ಮಾಡೋದನ್ನು ಬಿಟ್ಟು ಆಟೋಗಳಿಗೆ ನಾನು ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತೀನಿ, DL ಇದಾವೆ, ಚಾಲಕರಿಗೆ DL ಇದಾವೆ, FC ಇದೆಯಾ, ಇನ್ಸೂರೆನ್ಸ್ ಇದೆಯಾ, ಎಲ್ಲರೂ ಕೂಡ ಚೆಕ್ ಮಾಡ್ತೀನಿ ನಾನು. ಆ ಒಂದು ಏನು ಹೈಸ್ಕೂಲ್ ಮೈದಾನದಲ್ಲಿ ಒಂದು ಗೇಟ್ ಇದೆ, ಗೇಟನ್ನು ಬಂದ್ ಮಾಡಿ ಎಲ್ಲ ಚೆಕ್ ಮಾಡಿದ ನಂತರ ನಾನು ಬಿಡ್ತೀನಿ ಅಂತ ಹೇಳಿ ಪಟ್ಟನ್ನು ಹಿಡಿತಾರೆ. ಆಗಲಿದ್ದಂಥವರು ಪ್ರಶ್ನೆಯನ್ನು ಮಾಡ್ತಾರೆ. ಬೇರೆ ದಿನಗಳಲ್ಲಿ ಆಟೋಗಳನ್ನು ಯಾರು ಕೂಡ ಹಿಡಿದು ಚೆಕ್ಕನ್ನು ಮಾಡೋದಿಲ್ಲ, ಎಲ್ಲ ಒಂದು ದಿನ ಮಾಡ್ತಾರೆ. ಯಾವುದೋ ಈಗ ಇವತ್ತು ನ್ಯೂಸಲ್ಲಿ ಸುದ್ದಿ ಬಂದಿದೆಯಾ, ನಾಳೆ ನಾಡಿದ್ದು ಒಂದು 2 ದಿವಸ ಬೆಳಗ್ಗೆನೇ ಬೀದಿಗಿಳಿತಾರೆ. ಬೀದಿಗಿಳಿದು ಎಲ್ಲ ಆಟೋಗಳನ್ನು ಪರಿಶೀಲನೆ ಮಾಡಿ ಒಂದು 4-5 ಆಟೋಗಳ ಮೇಲೆ ಕೇಸನ್ನು ಹಾಕಿ ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ತಾರೆ. ಇಷ್ಟು ದಿನ ಮಾಡ್ಬೋದಿತ್ತಲ್ಲ ಇವರು. ಈ ಹಿಂದೆ ರೇಣುಕಾಚಾರ್ಯ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಬೈಕ್ ರ್ಯಾಲಿ ಮಾಡಿದಾಗ ಒಬ್ಬರು ಹೆಲ್ಮೆಟನ್ನು ಹಾಕಿರಲಿಲ್ಲ. ಯಾರ ಮೇಲೆ ನೀವು ದೂರನ್ನು ದಾಖಲು ಮಾಡಿದ್ರಿ? ಎಷ್ಟು ಜನಕ್ಕೆ ಫೈನನ್ನು ಹಾಕಿದ್ದೀರಿ? ಈ ಹಿಂದೆ ಸಾಕಷ್ಟು ರ್ಯಾಲಿಗಳು ದಾವಣಗೆರೆಯಲ್ಲಿ ಆಗಿದ್ದಾವೆ. ಯಾವ ರ್ಯಾಲಿ ಆದಾಗಲೂ ಕೂಡ ಈ ರೀತಿಯಾಗಿ ಪೊಲೀಸ್ನವರು ಬಂದು ಅಲ್ಲಿ ಯಾವುದೇ ರೀತಿಯಾದ ಪರಿಶೀಲನೆಯನ್ನು ತನಿಖೆಯನ್ನು ಮಾಡಿಲ್ಲ ಅಥವಾ ಟೆಸ್ಟ್ಗಳನ್ನು ಮಾಡಿಲ್ಲ. ಎಮಿಷನ್ ಟೆಸ್ಟ್ ಮಾಡಿರೋದಾಗಿರ್ಬೋದು ಅಥವಾ DL ಇದೆ ಅಂತ ಚೆಕ್ ಮಾಡಿರೋದಾಗಿರ್ಬೋದು. ಸಾಕಷ್ಟು ರ್ಯಾಲಿಗಳು, ಒಂದಲ್ಲ ಎರಡಲ್ಲ, ಸುಮಾರು ಸಾಲು ರ್ಯಾಲಿಗಳನ್ನು ನಾವು ಕೊಡ್ಬೋದು. ಇದ್ರ ಬಗ್ಗೆ ಹಿಂದೂ ಮುಖಂಡರು ಸಾಕಷ್ಟು ವಿರೋಧವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಬೈಟನ್ನು ಕೂಡ ಕೊಟ್ಟಿದ್ದಾರೆ. ಅವ್ರು ಏನಂತ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ, ನಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇವತ್ತು ಮಾಡ್ತಿಲ್ಲ, ನಾವು 15 ವರ್ಷದಿಂದ ನಾವು ಮಾಡ್ಕೊತ ಹೋದ್ವಿ ಆಟೋ ರ್ಯಾಲಿ. ಸುಮಾರು 100-120 ಆಟೋಗಳು ಇರ್ತವೆ. ಎಲ್ಲರೂ ಕಾನೂನು ರೀತಿಯಿಂದ ಕಾನೂನು ಪಾಲನೆ ಮಾಡುವಂಥವ್ರೆ. ಇಷ್ಟು ವರ್ಷ 15 ವರ್ಷದಲ್ಲಿ ಯಾವತ್ತೂ ಯಾವುದೇ ಕೈ ಘಟನೆ ನಡೆದಿಲ್ಲ, ಆಟೋ ರ್ಯಾಲಿ ಆಗಲಿ ಬೈಕ್ ರ್ಯಾಲಿಯಲ್ಲಾಗಲಿ. ಆದರೂ ಪೊಲೀಸ್ ಅಧಿಕಾರಿ ಬಂದು ದೌರ್ಜನ್ಯದಿಂದ ನಮ್ಮ ಆಟೋದವ್ರಿಗೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಟ್ರಾಫಿಕ್ ಇನ್ಸ್ಪೆಕ್ಟ್ರ್ ಹೆಸರು ಗೊತ್ತಿಲ್ಲ, ಕೊನೆಗೆ ನಮ್ಗೆ ಸಿಟ್ಟು ಬಂದಿದ್ದು ಯಾಕೆ ಅಂತಂದರೆ ಹೈಸ್ಕೂಲ್ ಫೀಲ್ಡ್ನ ಕಾಂಪೌಂಡ್ನ ಗೇಟ್ ಬೀಗ ಹಾಕಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಧಿಕಾರಿ. ಆ ಕಾರಣಕ್ಕೆ ನಾವು ಅವ್ರಿಗೆ ಸರಿಯಾದ ರೀತಿಯ ಪ್ರಶ್ನೆಗಳನ್ನು ಮಾಡಿದ್ದೀವಿ. ನಾನು ಕಾನೂನು ಪಾಲನೆ ಮಾಡ್ತೀನಿ ಅಂತಂದರು. ಕಾನೂನ ಪಾಲನೆ ನಾವು ಮಾಡ್ತೀವಿ, ನೀವು ಕಾನೂನು ಪಾಲನೆ ಮಾಡಿದ್ರೆ ನಿಮ್ಮನ್ನು ಅಷ್ಟೇ ಗೌರವದಿಂದ ನಾವು ನೋಡ್ತೀವಿ. ಆದರೆ ಈ ಕಾನೂನು ಪಾಲನೆ ಸೆಲೆಕ್ಟಿವ್ ಆಗಿರಬಾರ್ದು. ಕಾನೂನು ಪಾಲನೆ ಸೆಲೆಕ್ಟಿವ್ ಆಗಿರ್ಬೋದು. ಯಾವುದೋ ಒಂದು ಏರಿಯಾಗೆ ಮಾತ್ರ, ಯಾವುದೋ ಒಂದು ವಿಶೇಷ ಧರ್ಮದ ಕಾರ್ಯಕ್ರಮದಲ್ಲಿ ಇಲ್ಲದೇ ಇರುವಂಥದ್ದು ನಮ್ಮ ಹಿಂದೂಗಳ ಕಾರ್ಯಕ್ರಮದಲ್ಲಿ ಯಾಕೆ ಅನ್ನೋಂಥ ಪ್ರಶ್ನೆ ನಾವು ಮಾಡಿದ್ದೀವಿ. ಏನು ಈದ್ ಮಿಲಾದ್ ಸಂದರ್ಭದಲ್ಲಿ ನೋಡಿದ್ದೀವಿ, ಅವ್ರ ಮೆರವಣಿಗೆ ಎಲ್ಲೋ ಮಾಡ್ತಿರ್ತಾರೆ. ಅಂಬೇಡ್ಕರ್ ಸರ್ಕಲಲ್ಲಿ ರಾತ್ರಿ 1:30-2 ಗಂಟೆಗೆ 100 ಬೈಕ್ಗಳು ಬಂದು ಅಲ್ಲಿ ಧ್ವಜ ತಿರುಗಿಸೋದೇನಿರುತ್ತೆ. ಜಯದೇವ ಸರ್ಕಲ್ಲಿರುವಂಥ ಶಾರದಾ ಮಂದಿರದ ಮುಂದೆ ಅವ್ರು ಫ್ಲ್ಯಾಗ್ ತಿರ್ಸೋದೇನಿರುತ್ತೆ. ಅಲ್ಲಿ ಆಂಜನೇಯ ಬಡಾವಣೆಯಲ್ಲಿ 100 ಬೈಕ್ಗಳು ರಾತ್ರಿ 1 ಗಂಟೆ 12 ಗಂಟೆಯಲ್ಲಿ ಕರ್ಕಶವಾದಂಥ ಶಬ್ದವನ್ನು ಮಾಡಿ ಘೋಷಣೆ ಕೂಗೋದು ಏನು ಅವಶ್ಯಕತೆ ಇರುತ್ತೆ? ಇದು ಯಾವ ಮಾನಸಿಕತೆಯನ್ನು ತೋರಿಸುತ್ತೆ? ಆಟೋ ಡ್ರೈವರ್ಗಳಿಗೆ ಮುಂಚೆ ನಾವು ಹೇಳಿರ್ತೀವಿ ಕಾನೂನು ಪಾಲನೆ ಮಾಡಬೇಕು. DL ಆಟೋ ಹೊಡಿತಾರೆ ಇವತ್ತು ಅಂದರೆ ದಿನಗೂಲಿ ಮಾಡ್ಕೊಂಡಿರ್ತಾರೆ. ಸಹಜವಾಗಿ ಎಲ್ರದ್ದು ಆಟೋ ಇವತ್ತೇನು ಫಸ್ಟ್ ಟೈಮ್ ಆಟೋ ಹೊಡಿತಿರಲ್ಲ. ಅವರು 10 ವರ್ಷ 20 ವರ್ಷ ಹೊಡಿತಿದ್ದಾರೆ. 20 ವರ್ಷದಿಂದ ಆ DL ದಂಗಂತೂ ಆಟೋ ಹೊಡಿಲಿಕ್ಕಾಗಲ್ಲ ನಗರದಲ್ಲಿ. ಇವರು 108 CC ಕ್ಯಾಮ್ರಾ ಇದ್ದಾವೆ, 108 ಕಡೆ ಕೈ ಹಿಡಿದು ಎಲ್ಲ ಚೆಕ್ ಮಾಡ್ತಿರ್ತಾರೆ, ಏನು ಬೇಕೆಲ್ಲ ಮಾಡ್ತಿರ್ತಾರೆ. ಇವತ್ತು ಇದೇ ಉದ್ದೇಶಕ್ಕೆ ಯಾಕೆ ಸಹಜವಾಗಿ ಹೇಳಿ ಕಾನೂನು ಪಾಲನೆ ಮಾಡಲಿ, ನೀವು DL ಹಾಕೊಳ್ರಿ, ಡ್ರೆಸ್ ಹಾಕೊಳ್ಳಿ, ನಮ್ದು ಓಕೆ, ನೋ ಅಬ್ಜೆಕ್ಷನ್. ಯಾವಾಗ ಕಾಂಪೌಂಡ್ ಬೀಗ ಹಾಕ್ತೀನಿ, ಗೇಟ್ ಬೀಗ ಹಾಕ್ತೀನಿ ಅಂತ ಈ ಮಾನಸಿಕತೆ ಇದಲ್ಲ, ಇದು ನಮ್ಮದು ಪ್ರಶ್ನೆ. ವಿಶ್ವ ಹಿಂದೂ ಪರಿಷತ್ ಮುಖಂಡ ST ವೀರೇಶ್ ಇದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅಲ್ಲಿಯ ನಡೆದಂಥ ಘಟನೆ ಏನಿದೆ ಆ ಘಟನೆನ ವಿವರಣೆಯಾಗಿ ಹೇಳಿದ್ದಾರೆ. ಯಾವ ರೀತಿ ಸಮಸ್ಯೆ ಆಯಿತು, ಅಲ್ಲಿ ಪೊಲೀಸರು ಯಾವ ರೀತಿ ಸಮಸ್ಯೆಯನ್ನು ಮಾಡಿದ್ರು ಅಂತೇಳಿ. ನಿಜಕ್ಕೂ ಕೂಡ ಮಂಜುನಾಥ್ ನಲವಾಗಲು ನಡೆದುಕೊಂಡ ರೀತಿ ಇದೆಯಲ್ಲ, ನಿಜಕ್ಕೂ ಕೂಡ ಪ್ರಶ್ನೆ ಮಾಡಬೇಕಾದಂಥ ಒಂದು ಸನ್ನಿವೇಶ ಇದೆ. ಯಾಕಂದರೆ ಅಲ್ಲಿ ಏನೋ ಒಂದು ಸಮಾಜದ ರ್ಯಾಲಿ ಆಗ್ತಿದೆ. ರ್ಯಾಲಿ ಆಗೋಂಥ ಸಂದರ್ಭದಲ್ಲಿ ನಾವು ಓದುವ, ಬಂದೋಬಸ್ತ್ ಕೊಟ್ಟುವ, ಯಾವುದೇ ರೀತಿಯಾದ ಅಹಿತಕರ ಘಟನೆ ಆಗದೆ ನಾನು ನೋಡ್ಕೊಂಡು ಅನ್ನೋಂಥದ್ದು ಅವ್ರ ಕರ್ತವ್ಯ ಆಗಬೇಕು. ಅದು ಬಿಟ್ಟು ಅಲ್ಲೆಲ್ಲ ಒಂದೇ ಸ್ಥಳದಲ್ಲಿ 100 ಆಟೋಗಳು ಬಂದಿದ್ದಾವೆ ಅಂತೇಳಿ ಅವ್ರನ್ನ ನಾನು ಪರಿಶೀಲನೆ ಮಾಡ್ತೀನಿ, ಎಲ್ಲವನ್ನು ಕೂಡ ಟೆಸ್ಟನ್ನು ಮಾಡಿ ನಾನು ಹೊರಗಡೆ ಕಳಿಸ್ತೀನಿ ಅಂತ ಆದರೆ ಇದು ನಿಜಕ್ಕೂ ಕೂಡ ಒಂದು ಎಲ್ಲ ಉದ್ದಟತನದ ಒಂದು ಪರಮಾವಧಿ ಅನಿಸುತ್ತೆ. ಇದು
ನಿಜಕ್ಕೂ ಕೂಡ. ಯಾಕಂದರೆ ಸಾಕಷ್ಟು ಕಡೆ ನಾನು ಹೇಳ್ತಾ ಇದ್ದೀನಿ, ಈ ಹಿಂದೆ ಕಾಂಗ್ರೆಸ್ನವರು ಬೈಕ್ ರ್ಯಾಲಿ ಮಾಡಿದ್ದಾರೆ, JDS ಅವರು ಬೈಕ್ ರ್ಯಾಲಿ ಮಾಡಿದ್ದಾರೆ, BJP ಅವರು ಮಾಡಿದ್ದಾರೆ, ವಿವಿಧ ಸಂಘಟನೆಗಳು ಬೈಕ್ ರ್ಯಾಲಿಯನ್ನು ಮಾಡಿದ್ದಾವೆ, ಬೇರೆ ಬೇರೆ ರ್ಯಾಲಿಗಳನ್ನು ಮಾಡಿದ್ದಾವೆ. ಎಲ್ಲ ಸಂದರ್ಭದಲ್ಲೂ ಕೂಡ ನೀವು ಹೋಗಿ ಇಷ್ಟೇ ರೀತಿಯಾಗಿ ಕಾನೂನನ್ನು ನೀವು ಪಾಲನೆ ಮಾಡ್ತೀರಾ? ನೀವು ಈಗ ಕೇಳಲಿಕ್ಕೆ ಆಗ್ತದ ನಿಮಗೆ? ಬಂದಿದ್ರಪ್ಪ, ಬೆಳಗ್ಗೆ ಬಂದರು, ಅವ್ರವ್ರು ರ್ಯಾಲಿ ಮಾಡ್ಕೊಳ್ತಿದ್ರು, ಹೋಗ್ತಾಯಿದ್ರು, ಯಾವುದೇ ರೀತಿ ಸಮಸ್ಯೆ ಇರ್ತಿರಲಿಲ್ಲ. ನೀವು ಬಂದು ನಿಮ್ಮ ಏನೋ ನಾನು ನ್ಯಾಯಯುತವಾಗಿ ಕೆಲಸವನ್ನು ಮಾಡ್ತೀನಿ, ಎಲ್ಲವನ್ನು ಕೂಡ ನಾನು ಲೀಗಲೈಸ್ ಮಾಡ್ತೀನಿ, ಕಾನೂನು ಮೀರಿ ಯಾರು ಕೂಡ ಆಟೋ ಚಾಲನೆ ಮಾಡಬಾರ್ದು ಅಂತೇಳಿ ನಾನು ಪ್ರಯತ್ನವನ್ನು ಪಡ್ತೀನಿ ಅಂತಾದರೆ ದಾವಣಗೆರೆ ಜನ ಪ್ರಶ್ನೆಯನ್ನು ಮಾಡ್ತಾರೆ ನಿಮಗೆ. ಆಜಾದ್ ನಗರ ವ್ಯಾಪ್ತಿಗೆ ಹೋಗ್ರಿ ಅಂತ ಕೇಳ್ತಾರೆ. ನಾನು ಕೇಳೋದಲ್ಲ, ಜನ ಪಬ್ಲಿಕ್ಸ್ ಕೇಳ್ತಾರೆ, ಕಮೆಂಟ್ಗಳಲ್ಲಿ ಹಾಕ್ತಾರೆ ನಮಗೆ, ನಮ್ಮ ಚಾನಲ್ನ ಕಮೆಂಟ್ಗಳಲ್ಲಿ ಹಾಕ್ತಾರೆ. ಆಜಾದ್ ನಗರಕ್ಕೆ ಹೋಗಿ ಅಲ್ಲಿ ತಡಿಲಿಕ್ಕೆ ಹೇಳಿ ಇವರಿಗೆ, ಅಲ್ಲೋಗಿ ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳಿ ಇವರಿಗೆ ಅಂತೇಳಿ. ಸಾಕಷ್ಟು ಆಟೋಗಳಿಗೆ ಇವತ್ತು ಅಕ್ಕಿ ಹೊಡೆಯುವಂಥ ಆಟೋಗಳಿಗೆ, ಸಾಕಷ್ಟು ಆಟೋಗಳಿಗೆ ಎಮಿಷನ್ ಟೆಸ್ಟ್ ಇಲ್ಲ, FC ಇಲ್ಲ, DLಗಳಿಲ್ಲ. ಅಲ್ಲಿ ಸಣ್ಣ ಸಣ್ಣ ಹುಡುಗರು ಡ್ರೈವಿಂಗನ್ನು ಮಾಡ್ತಾರೆ. ಪ್ರಶ್ನೆ ಮಾಡೋ ತಾಕತ್ತಿದೆಯಾ ಪೊಲೀಸರಿಗೆ ಅಂತ ಕೇಳ್ತಾ ಇದ್ದಾರೆ. ಇದು ಒಂದು ಕಡೆ ನ್ಯೂಸ್ ಕೇಳ್ತಾ ಇರುವಂಥದ್ದಲ್ಲ, ಜನ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ. ಸೊ ಪೊಲೀಸರು ಈ ರೀತಿಯಾಗಿ ಉದ್ದಟತನವನ್ನು ಪ್ರದರ್ಶನ ಮಾಡಬಾರ್ದು. ಯಾವಾಗ ಸಮಾಜ ಸೌಮ್ಯ ಸ್ವಭಾವದಲ್ಲಿ ಏನೋ ಒಂದು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇರುತ್ತೆ, ನಡ್ಕೊಂಡು ಹೋಗ್ಲಿಕ್ಕೆ ಬಿಡಬೇಕು. ಅಲ್ಲೇನಾದರೂ ಯಾರು ಅಡ್ಡಿಪಡಿಸಿದ್ರಾ, ಯಾರಾದರೂ ಬಂದಲ್ಲಿ ತಮಗೆ ಕಂಪ್ಲೇಂಟನ್ನು ಕೊಟ್ಟಿದ್ರಾ, ಓಕೆ, ನೀವು ಹೋಗಿ ಅಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಒಂದು ಅರ್ಥ ಇರುತ್ತೆ. ಅದು ಏನೂ ಇಲ್ಲ, ಸುಖ ಸುಮ್ಮನೆ ಬಂದು ಅಲ್ಲಿದ್ದಂಥವ್ರು ಕರೆದು, ನೀವು ಆಟೋ ಚಾಲಕರನ್ನು ಕರೆದು, FC ಇದೆಯಾ, ಇನ್ಸೂರೆನ್ಸ್ ಇದೆಯಾ, DL ಇದೆಯಾ? ಸ್ವಾಮಿ ಇಲ್ಲ ಅಂದರೆ ನಾಳೆ ನಾಡಿದ್ರೆ ಟೈಮ್ ಇರುತ್ತೆ ನಿಮಗೆ, ರೋಡಲ್ಲಿ ಹಾಕ್ಕೊಳ್ರಿ. ಅಲ್ಲಿ ಇಲ್ಲಿ DL ಇಲ್ಲ ಅಂತಂದೇಳಿ 10 ಕಡೆ ಏನು ನಾಕಾಬಂದಿಯನ್ನು ಹಾಕ್ಕೊಂಡು ಪರಿಶೀಲನೆ ಮಾಡ್ತೀರಿ, ಹಾಕ್ಕೊಳ್ರಿ. ಪರಿಶೀಲನೆ ಹಾಕೊಂಡು ಒಂದು 15 ದಿವಸ ತಿಂಗಳು ಕ್ಯಾಂಪನ್ನು ಮಾಡಿ. ಯಾವ್ಯಾವ ಆಟೋಗಳಿಗೆ DL ಇಲ್ಲ, FC ಇಲ್ಲ, ಇನ್ಸೂರೆನ್ಸ್ ಇಲ್ಲ, ಕ್ರಮವನ್ನು ಕೈಗೊಳ್ಳಿ. ಅದನ್ನು ಬಿಟ್ಟು ಇಲ್ಲೆಲ್ಲ ಒಂದು ರ್ಯಾಲಿ ಮಾಡ್ತಿದ್ದಾರೆ, ರ್ಯಾಲಿ ಮಾಡೋ ಸಂದರ್ಭದಲ್ಲಿ ಈ ರೀತಿಯಾದ ಹೈ ಡ್ರಾಮಾವನ್ನು ಮಾಡಿ ಯಾರನ್ನು ಮೆಚ್ಚಿಸ್ಬೇಕಂತ ಹೊಟ್ಟಿದ್ದೀರಿ ನೀವು ಅಂತ ನಿಜಕ್ಕೂ ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕಂದರೆ ಈ ರೀತಿ ಪ್ರಶ್ನೆ ಮಾಡದೇ ಹೋದರೆ ಪೊಲೀಸರು ಆಡಿದ್ದೇ ಆಟ ಆಗುತ್ತೆ. ನಿಜಕ್ಕೂ ತಪ್ಪಿದು. ಮಂಜುನಾಥ್ ನಲವಾಗಲು ಕೇಳಿರುವಂಥದ್ದು ಸರಿ, ಆದರೆ ಸನ್ನಿವೇಶ ಸರಿಯಲ್ಲ. ಎಲ್ಲಿ ಕೇಳಬೇಕಿತ್ತು, ಎಲ್ಲಿ ಟೆಸ್ಟ್ಗಳನ್ನು ಮಾಡಬೇಕಿತ್ತು, ಎಲ್ಲಿ ಆಟೋಗಳನ್ನು ಸೀಸ್ ಮಾಡಬೇಕಿತ್ತು, ಅಲ್ಲಿ ಮಾಡಬೇಕಿತ್ತು. ಇಲ್ಲೆಲ್ಲ ಹೋಗ್ಬಿಟ್ಟು ಅವ್ರ ಮುಂದೆ ಆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿ ಏನೋ ಯಾರೋ ಸಮಾಜದವ್ರು ಕರೆದಿದ್ದಾರೆ ಅಂತ ಬಂದವರು ಒಂದು ಆಟೋ ರ್ಯಾಲಿಯನ್ನು ಮಾಡ್ತಿದ್ದಾರೆ. ಆಟೋ ರ್ಯಾಲಿಯನ್ನು ಮಾಡೋ ಸಂದರ್ಭದಲ್ಲಿ ಈ ರೀತಿಯ ಹೈ ಡ್ರಾಮಾ ಮಾಡೋ ಅವಶ್ಯಕತೆ ಇತ್ತ ಪೊಲೀಸ್ ಇಲಾಖೆಗೆ ಅಂತ ನಿಜಕ್ಕೂ ಕೂಡ ಇದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ದಾವಣಗೆರೆಯಲ್ಲಿ ಕಂಟಿನ್ಯೂಸ್ ಒಂದು 4-5 ಇನ್ಸಿಡೆಂಟ್ಗಳಾಗಿದ್ದಾವೆ, ಗಲಭೆಗಳಾಗಿದ್ದಾವೆ, ಸಂಘರ್ಷಗಳಾಗಿದ್ದಾವೆ. ಇಷ್ಟೆಲ್ಲ ಆಗುವಂಥ ಸಂದರ್ಭದಲ್ಲಿ ಪೊಲೀಸರ ಹೋಗಿ ಈ ರೀತಿ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಆದರೆ ಇನ್ನೇನು ಇದೆ ಇದರಲ್ಲಿ? ಅಲ್ಲಿ ಏನಾಗಿತ್ತಲ್ಲಿ? ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಅಥವಾ ಅಲ್ಲೇನಾದ್ರು ಮಿಸ್ಬಿಹೇವ್ ಮಾಡಿದ್ರೆ ಯಾರಾದರೂ ಆಟೋ ಚಾಲಕರು, ಯಾರಿಗಾರು ಆಕ್ಸಿಡೆಂಟ್ ಮಾಡಿದಾರಾ? ಏನೂ ಆಗಿಲ್ಲ ಅಲ್ಲಿ. ಇನ್ನು ಚಾಲನೆ ಕೊಡಲಿಕ್ಕೆ, ಶುಭವಂತ ಚಾಲನೆ ಕೊಡಲಿಕ್ಕೆಲ್ಲ ರೆಡಿಯಾಗಿದ್ದಾರೆ. ಈ ಪುಣ್ಯಾತ್ಮ ಬಂದು ಎಲ್ಲವನ್ನು ಚೆಕ್ ಮಾಡ್ತೀನಿ, ನಾನು ಕೇಳಬಾರ್ದ, ನಾನು ಕಾನೂನು ಪರಿಪಾಲನೆ ಮಾಡ್ತೀನಿ. ಕಾನೂನು ಪರಿಪಾಲನೆ ಮಾಡಿ ಸ್ವಾಮಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಕಾನೂನು ಇರೋದು ಪರಿಪಾಲನೆ ಮಾಡಲಿಕ್ಕೇ, ಯಾರು ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದು. ಆದರೆ ಇದನ್ನು ಎಲ್ಲ ಸಮಯದಲ್ಲೂ ಕೂಡ ತಾವು ತೆಗೆದುಕೊಳ್ಬೇಕಾಗತ್ತೆ ಈ ರೀತಿಯಾದ ಒಂದು ದಿಟ್ಟ ಕ್ರಮವನ್ನು. ಯಾರೇ ರ್ಯಾಲಿ ಮಾಡಿ, ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವರು ರ್ಯಾಲಿಯಲ್ಲಿ ಪಾಲ್ಗೊಳ್ಳಿ, ಸಂಸದರು ಪಾಲ್ಗೊಳ್ಳಿ, ನಾನೇ ಪಾಲ್ಗೊಳ್ಳಿ, ಯಾವುದೋ ಒಂದು ರ್ಯಾಲಿಯಲ್ಲಿ ಹೆಲ್ಮೆಟ್ ಹಾಕಿಲ್ವಾ, ಇನ್ನೊಂದು ಹಾಕಿಲ್ವಾ, ಕೇಸ್ ಮಾಡಿ. ನೀವು ಯಾರೋ ಒಂದು ರ್ಯಾಲಿಯನ್ನು ಮಾಡ್ತಿದ್ದಾರೆ, ಹೋಗ್ಬಿಟ್ಟಲ್ಲಿ ಈ ರೀತಿಯಾದ ಹೈಡ್ರಾಮಾ ಮಾಡೋ ಅವಶ್ಯಕತೆ ಏನಿತ್ತು? ಇದು ಈ ಒಂದು ಹೈಡ್ರಾಮಾಗೆ ಸಂಬಂಧಪಟ್ಟ ಸ್ಟೋರಿಯನ್ನು ಒಂದು ಕಡೆ ನ್ಯೂಸ್ ಬ್ರೇಕ್ ಮಾಡಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಒಂದು ಕಡೆ ನ್ಯೂಸ್.